ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಅಧ್ಯಕ್ಷತೆಯಲ್ಲಿ ಜನಸ್ವರಾಜ್ಯ ಸಮಾವೇಶ ನಡೆಯಿತು. ಈ ಸಂದರ್ಭ ಮಾತನಾಡಿದ ರಾಬಿನ್ ದೇವಯ್ಯ, ಮುಂದಿನ ಚುನಾವಣೆಗೆ ಮುಂದಡಿ ಇಟ್ಟಿದ್ದೇವೆ. ಈ ಬಾರಿಯ ಎಂಎಲ್ಸಿ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸೋಣ. ಇದಕ್ಕೆ ಎಲ್ಲರೂ ಶ್ರಮಪಟ್ಟು ಅಭ್ಯರ್ಥಿ ಗೆಲುವಿಗೆ ಸಹಕಾರ ನೀಡಿ ಅಂದರು. ಬೇರೆ ಪಕ್ಷಗಳಿಗೆ ಅಸ್ತಿತ್ವವೇ ಇಲ್ಲದಂತ ಪರಿಸ್ಥಿತಿಗೆ ನಾವು ತಂದಿದ್ದೇವೆ. ಇದನ್ನು ಉಳಿಸಿಕೊಳ್ಳತಕ್ಕಂಥ ಕೆಲಸದಲ್ಲಿ ನಾವು ತೊಡಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಗ್ರಾಮ ಪಂಚಾಯತ್ ಚುನಾವಣೆ ಕಳೆದಿದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 80% ಸಾಧನೆಯನ್ನು ಮಾಡುವುದರೊಂದಿಗೆ ಭಾರತೀಯ ಜನತಾ ಪಕ್ಷ ಬಹುತೇಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಹಾಗೆ ನಂತರ ನಡೆದಂತ ನಗರಸಭೆ ಚುನಾವಣೆ ಇರೋದು ಬಹುಶಃ ನಗರಸಭೆ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಚುನಾವಣೆ ನಡೆದಿರ್ತಕ್ಕಂಥದ್ದು. ಹಾಗೆ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ. ಬಹುಶಃ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಭ್ಯರ್ಥಿಗಳನ್ನು ನಿಲ್ಲಿಸಲಿಕ್ಕೆ ಕೊಡಗು ಜಿಲ್ಲೆಯಲ್ಲಿ ಬೇರೆ ಯಾವುದೇ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗಳು ಇಲ್ಲದೇ ಇರತಕ್ಕಂಥದ್ದು ವಿಪರ್ಯಾಸ. ಇವತ್ತು ಬೇರೆ ರಾಜ್ಯಗಳ ಜಿಲ್ಲೆಗಳಿಂದ ಅಭ್ಯರ್ಥಿಯನ್ನು ತಂದು ಇಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳ್ತಕ್ಕಂಥ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ಆ ಕಾರಣಕ್ಕೆ ನಮಗೆ ಸವಾಲು ಇದೆ. ಬಂಧುಗಳೇ, ಎಲ್ಲ ಚುನಾವಣೆಯಲ್ಲಿ ಕಾರ್ಯಕರ್ತರ ಶ್ರಮವನ್ನ ಹೊರೆಗಲ್ಲಿಗೆ ಹಚ್ಚಿ ಶ್ರಮ ಪಟ್ಟು ಗೆಲ್ಲಿಸಿದ್ದೇವೆ. ಈ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ. ಅಂದ್ರೆ ನಾವು ಮಾಡಬೇಕಾಗಿರುವುದು ಇಷ್ಟೇ, ಹೊರಗಿನಿಂದ ಬಂದು ಇಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂತಹ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಡಿಪಾಸಿಟ್ ಸಿಗದ ರೀತಿಯಲ್ಲಿ ಮಾಡತಕ್ಕಂಥದ್ದು ನಮ್ಮ ಸವಾಲು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸಚಿವ ಈಶ್ವರಪ್ಪ, ಎಂಎಲ್ಸಿ ಚುನಾವಣೆ ಒಂದು ನೆಪ ಅಷ್ಟೇ. ಇಲ್ಲಿನ ಕಾರ್ಯಕರ್ತರನ್ನ ಕುರಿಗಳಂತೆ ಹಣ ಕೊಟ್ಟು ಖರೀದಿಸಲು ಸಾಧ್ಯವಿಲ್ಲ ಅಂತ ಹರ್ಷ ವ್ಯಕ್ತಪಡಿಸಿದರು. ಈ ಬಾರಿಯ ಎಂಎಲ್ಸಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಹಕರಿಸಿ ಎಂದರು. ನೀತಿ ಸಂಹಿತೆ ಇದ್ರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ ಸಂಭಾವನೆ ಹೆಚ್ಚಿಸುವ ಚಿಂತನೆಯನ್ನ ಮಾಡುತ್ತೆ ಎಂದರು. ಇವತ್ತಿನ ಕಾರ್ಯಕ್ರಮ ಅನೇಕ ವಿಚಾರದಲ್ಲಿ ವಿಶೇಷ ಇದೆ. ಮೊದಲನೇದು, 4 ತಂಡ, ಅದನ್ನು 3 ತಂಡದ್ದು 4 ದಿನಕ್ಕೆ ಮುಗಿದೋಯ್ತು. ಆದರೆ ಕೊಡಗಿನ ವಿಶೇಷ, 5ನೇ ತಂಡ 5ನೇ ದಿನವೂ ಕೂಡ ನಮ್ಮ ತಂಡ ನಿಮ್ಮ ಹತ್ರ ಬಂದಿದ್ದೀವಿ. ಇದೊಂದು ವಿಶೇಷ. ಸಮಾರೋಪ ಕೊಡಗಿನಲ್ಲಿ ಈ ತಂಡದಲ್ಲಿ ವಿಶೇಷವಾಗಿ ಹಿರಿಯರಾದ ಸೋಮಶೇಖರ್ ಅವರು, ಅಂಗಾರ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು, ನಮ್ಮೆಲ್ಲ ನಾಯಕರ ಜೊತೆಗೆ ವಿಶ್ವನಾಥ್ ಅವರು ಒಟ್ಟಿಗೆ 5 ದಿನ ಪ್ರವಾಸ ಮಾಡಿದ್ದೀವಿ. ಇದರ ಜೊತೆಗೆ ನಮಗೆ ಕ್ಯಾಪ್ಟನ್ಸ್ ಆಗಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಅಶ್ವಥ್ ನಾರಾಯಣರು, ಕಾರ್ಯದರ್ಶಿಗಳಾದ ವಿನಯ್ ಬಿದ್ರೆಯವರು 5 ದಿನ ನಮಗೆಲ್ಲ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿರೋದು ವಿಶೇಷ. ಇನ್ನೊಂದು ವಿಶೇಷ ಕೊಡಗಿದ್ದು ಅಂತಂದ್ರೆ, ನಾನೆಲ್ಲ ಜಿಲ್ಲೆಗಳನ್ನು ಚೌಕು ಹೇಳ್ತಾ ಇದ್ದೆ. ಅಲ್ಲಮ್ಮ
ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಬೇಕು. ಸುಜಾ ಕುಶಾಲಪ್ಪ 1,000 ಮತಗಳನ್ನು ಪಡೆಯುವುದು ಖಚಿತವೆಂದರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, 43 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೇವೆಯಿಂದ ಗುರುತಿಸಿ ಎಂಎಲ್ಸಿ ಅಭ್ಯರ್ಥಿ ಸ್ಥಾನ ನೀಡಿದ್ದಾರೆ. ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಯಾರೂ ತಯಾರಿಲ್ಲ. ಪಕ್ಷ ನನ್ನ ಮೇಲಿಟ್ಟಿರುವ ನಂಬಿಕೆಯಿಂದ ಉಳಿಸಿಕೊಳ್ಳುತ್ತೇನೆ ಎಂದರು. ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಮಾತನಾಡಿ, ಸಹೋದರರಿದ್ದರೆ ಅಪ್ಪಚ್ಚು ರಂಜನ್ ಸಹೋದರರಂತಿರಬೇಕು. ಪಕ್ಷದ ಏಳಿಗೆಗೆ ಒಗ್ಗಟ್ಟಾಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ. ಎಂಎಲ್ಸಿ ಸ್ಥಾನಕ್ಕೆ ಉತ್ತಮ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರ ಸಹಕಾರ ಅಗತ್ಯ ಅಂದರು. ಇವತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು 1334ರಲ್ಲಿ 827 ಸುಧಾರಿತ ಪ್ರತಿನಿಧಿಗಳು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇದ್ದಾರೆ. ಯಾಕೆಂದ್ರೆ ವಿಧಾನ ಪರಿಷತ್ ಎಲ್ಲ ವಿವರವಾಗಿ ಮಾತಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿ ನಿಮ್ಮ ಏನು ಗ್ರಾಮ ಪಂಚಾಯಿತಿಯ ಏನು ಅವಾರ್ಡ್ಗಳುಂಟು, ಆ ಇದರ ದೊರೆಯುವುದಕ್ಕಾಗಿ ವಿಧಾನ ಪರಿಷತ್ತಿಗೆ ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಿಮ್ಮ ಅವಾರ್ಡನ್ನು ಮಂಡಿಸಬೇಕು. ಆ ಮಂಡಿಸೋಸ್ಕರ ಈ ವಿಧಾನ ಪರಿಷತ್ ಚುನಾವಣೆ, ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು, ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ನ ವಿರೋಧಿಗಳಿಗೆ ಅವರಿಗೆ ಅಭ್ಯರ್ಥಿ ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಆಗ್ತಿಲ್ಲ, ಹೊರ ಜಿಲ್ಲೆಯಿಂದ ಹಾಕಿದ್ದಾರೆ. ದಯವಿಟ್ಟು ನಾನು ಪಕ್ಷದಲ್ಲಿ 1985ರಿಂದ ಇಡೀ ಕೊಡಗು ಜಿಲ್ಲೆಯಲ್ಲಿ ನಾನು ಪಕ್ಷದ ಸಂಘಟನೆಯಲ್ಲಿ ಆಗಲೇ ದುಡಿದಿದ್ದೇನೆ. ಹಾಗೆಯೇ ಅಷ್ಟೇ ಇನ್ನು ಮುಂದಕ್ಕೂ ಕೂಡ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಮಳೆಯಿಂದಾಗಿ ಕಾಫಿ, ಭತ್ತ, ಅಡಿಕೆ ಬೆಳೆ ಹಾನಿಯಾಗಿದೆ. ಕಾಫಿ ಬೋರ್ಡ್ ಅಸಡ್ಡೆ ವರ್ತನೆ ತೋರ್ತಾ ಇದೆ. ಪುನರ್ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು. ಕೇಂದ್ರ ಸರ್ಕಾರದಿಂದ ಪುನರ್ ಸರ್ವೆಗೆ ಸೂಚನೆ ನೀಡಬೇಕೆಂದರು. ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವರು. ಹಾಗೆ ಸಮಯ ಉಳಿಸೋದ ದೃಷ್ಟಿಯಿಂದ ನಾನು ವೇದಿಕೆ ಮೇಲೆ ಇರುವಂಥ ಎಲ್ಲ ಹೆಸರು ಕೇಳಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಎಲ್ಲ ಗೌರವಾನ್ವಿತ ಸಚಿವರೇ, ಹಾಗೆ ನಮ್ಮ ಎಲ್ಲ ಶಾಸಕ ಮಿತ್ರರೇ, ಪಕ್ಷದ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ, ಸಭಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರೇ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಬಂಧು ಭಗಿನಿಯರೇ, ಪಕ್ಷದ ಗೌರವಾನ್ವಿತ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಕಾರ್ಯಕ್ರಮದ ಹಿನ್ನೆಲೆ ಇದೆಲ್ಲವನ್ನೂ ಹಿಂದೆ ಮಾತನಾಡಿದಂತು ಹೇಳಿದೆ. ನಾನು ಮತ್ತೆ ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ. ನಾವೆಲ್ಲ ಬಹುಶಃ ಇವತ್ತು ನಿರೀಕ್ಷೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಸಭೆಗೆ ಬರ್ತಾ ಇದ್ದಾರೆ, ಕಂದಾಯ ಮಂತ್ರಿಗಳು ಬರ್ತಾ ಇದ್ದಾರೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಈ ನವೆಂಬರ್ ತಿಂಗಳು ಹಿಂದೆ ಮಳೆಗಾಲ ಶುರುವಾದ್ದರಿಂದ ಇಲ್ಲಿವರೆಗೆ ಹೇಗೆ ಮಳೆರಾಯನ ಕಾಡ್ತಾ ಇದೆ. ಬಹುಶಃ ಸಚಿವ ಸದಾನಂದ ಗೌಡ ಮಾತನಾಡಿ, ಸುನಿಲ್ ಸುಬ್ರಹ್ಮಣಿ ಎಂಎಲ್ಸಿಯಾಗಿ ಅಹಂ ಇಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಹೊಸ ಅಭ್ಯರ್ಥಿಯಾಗಿ ಸುಜಾ ಕುಶಾಲಪ್ಪ ಅವರನ್ನ ಆಯ್ಕೆ ಮಾಡಿದ್ದು, ಇವರನ್ನ ಗೆಲ್ಲಿಸುವ ಕೆಲಸವನ್ನ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಮಾಡಬೇಕೆಂದರು. ಸಚಿವ ಅಂಗಾರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತಿದ್ದು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಎಂದರು. ಈ ದೇಶದ ಹೊಣೆಗಾರಿಕೆ ಕರ್ತವ್ಯ ಇದೆ.
ಇವತ್ತು ಇಡೀ ನಮ್ಮ ದೇಶದ ಒಳಗೆ ಗ್ರಾಮೀಣ ಒಂದು ಮೂಲಭೂತ ಸಂಪರ್ಕ ವ್ಯವಸ್ಥೆಗಳಿದೆ ಅಥವಾ ಅಭಿವೃದ್ಧಿಗಳಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಎನ್ಡಿಎ ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು, ಈಗ ಸುಮಾರು 7.5 ವರ್ಷ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಇರ್ಬೋದು. ಇವತ್ತು ಯಾವ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರೆ ನಮಗೆ ಇವತ್ತು ಸ್ಪಷ್ಟತೆ ಇದೆ. ನಾನು ತುಂಬ ಸಂದರ್ಭದ ಸಮಯದಲ್ಲಿ ನಾವು ಏನು ಮಾಡಿದ್ರೆ ತುಂಬ ಜನರಿಗೆ ಗೊತ್ತಿದೆ. ಅದಕ್ಕೆ ಎಲ್ಲ ನಮ್ಮ ವಿರೋಧಿಗಳು ಮಾತಾಡುವಂಥದ್ದು ಕೇಂದ್ರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ರಾಜ್ಯದಲ್ಲಿ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ಆದರೆ ನಮಗೆಲ್ಲರೂ ಕೂಡ ಗೊತ್ತಿಟ್ಟು ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕಳೆದ 75 ವರ್ಷಗಳಿಂದ ನಿರಂತರವಾಗಿ ಮಾತಾಡ್ತಾ ಬಂದಿದೆ. ಆದರೆ ಮಾತಾಡತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಭ್ರಷ್ಟಾಚಾರವನ್ನು ಹೇಗೆ ಅದು ನಿಲ್ಲಿಸಬೇಕು, ಯಾವ ರೀತಿ ಹತೋಟಿಗೆ ತರಬೇಕು ಅಂತಕ್ಕಂಥ ಯಾವುದೇ ಯೋಚನೆಯನ್ನು ಮಾಡಿಲ್ಲ, ಬರೀ ಮಾತನಾಡುವಂಥ ಒಂದು ಕೆಲಸವನ್ನು ಮಾಡಿದೆ. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಧನ್ ಖಾತೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಒಂದು ಸ್ವಂತ ಖಾತೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತು ಸರ್ಕಾರದಿಂದ ಬರುವಂತ ಯಾವುದೇ ಸವಲತ್ತುಗಳು ಇರಬಹುದು, ಆ ಸವಲತ್ತುಗಳು ನೇರ ಅವರ ಖಾತೆಗೆ ಜಮಾವಾಗುವ. ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಕಾಂಗ್ರೆಸ್ಗೆ ಎಂಎಲ್ಸಿ ಚುನಾವಣೆಗೆ ಅಭ್ಯರ್ಥಿಯೇ ಇಲ್ಲದೆ ಬೇರೆ ಜಿಲ್ಲೆಯವರಿಂದ ಸ್ಪರ್ಧೆಯ ಆಕಾಡಕ್ಕೆ ಇಳಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇರುವ ಅಧಿಕಾರ ಯಾರಿಗೂ ಇಲ್ಲ. ಕೊಡಗಿನ ಗ್ರಾಮ ಪಂಚಾಯತ್ನಲ್ಲಿ ಅತಿ ಹೆಚ್ಚು ಬಿಜೆಪಿ ಬೆಂಬಲಿತ ಮಹಿಳಾ ಸದಸ್ಯರೇ ಇದ್ದಾರೆ ಹಾಗೂ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಇದ್ದಾರೆ ಎಂಬುದು ನಮಗೆ ಹೆಮ್ಮೆಯ ವಿಚಾರವೆಂದರು. ಎಂಎಲ್ಸಿ ಆಗಿ ಇನ್ನೂ ಕೂಡ ಜನವರಿ 4ರಿಂದ ಕೆಲಸವನ್ನು ಮಾಡುವಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಮಾತಾಡಿಸಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಇವತ್ತು ಪಕ್ಷದ ಆದೇಶದಂತೆ ಸೀಟನ್ನು ಬೇರೆಯವರಿಗೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಆದೇಶವೇ ನನ್ನ ಆದೇಶದಲ್ಲಿ ಬಂದಿರುವಂಥ ಸನ್ಮಾನ್ಯ ಎಂಎಲ್ಸಿ ಅವರ ಸುನೀಲ್ ಸುಬ್ರಹ್ಮಣ್ಯವರೇ, ನಮ್ಮ ರಾಜ್ಯದ ನಾಯಕರುಗಳಾದಂಥ ಅಶ್ವತ್ಥ ನಾರಾಯಣವರೇ, ಶಂಕರೇಗೌಡರೇ, ನಮ್ಮ ಮಾಜಿ ಎಂಎಲ್ಸಿ ಅಂತ ಎಸ್ ಸಿ ಮೇರಪ್ಪನವರೇ, ನಮ್ಮ ಇಲ್ಲಿಯ ಉಸ್ತುವಾರಿ ಅಂತ ಮಾಜಿ ಎಂಎಲ್ಸಿ ಅವರು ಕೂಡ 2 ಬಾರಿ ಎಂಎಲ್ಸಿ ಆಗಿದೆ. ನಮ್ಮ ರಮೇಶ್ ಅವರು ನಮ್ಮ ಜೊತೆಯಲ್ಲೇ ಹತ್ತಿರದಲ್ಲೇ ರೂಮಲ್ಲಿ ಕೂಡ ಭಾಳ ಆ್ಯಕ್ಟಿವಾಗಿ ಕೆಲಸವನ್ನು ಮಾಡುವಂಥ ರಮೇಶ್ ಅವರೇ, ನಮ್ಮ ಪಶ್ಚಿಮ ಘಟ್ಟದ ಕಾರ್ಯಪಡೆ ಅಧ್ಯಕ್ಷರಾದಂಥ ಸನ್ಮಾನ್ಯ ರವಿ ಕುಶಾರಪ್ಪನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಕರ್ತರೇ, ಛಾಯಾಚಿತ್ರಗಾರರೇ, ಪಂಚಾಯಿತಿಯ ಎಲ್ಲ ಸದಸ್ಯರ ಬಂಧುಗಳೇ, ಇವತ್ತು ನಾವು ಎಂಎಲ್ಸಿ ಚುನಾವಣೆಗೆ ಎಂಎಲ್ಸಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಸುಜಾ ಕುಶಾಲಪ್ಪ ಅವರಿಗೆ ನೀಡುವಂತೆ ಶಾಸಕ ರಂಜನ್ ಮನವಿ ಮಾಡಿದರು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ವಿನಾಕಾರಣ ಮೊಕದ್ದಮೆಗಳನ್ನು ದಾಖಲಿಸಿ ಬಂಧಿಸಲಾಗ್ತಾ ಇದೆ. ಕುಶಾಲನಗರ ಮತ್ತು ಶನಿವಾರ ಸಂತೆ ವೃತ್ತ ನಿರೀಕ್ಷಕರಾದ ಮಹೇಶ್ ಮತ್ತು ಪರಶಿವಮೂರ್ತಿ ಪಕ್ಷಪಾತ ಧೋರಣೆ ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಕುಶಾಲನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಾರ್ವಜನಿಕರ
ಕೊಡಗು ಜಿಲ್ಲೆಯಾದ್ಯಂತ ಆಗಮಿಸಿದ ಸಂಘಟನೆಯ ಕಾರ್ಯಕರ್ತರು ಕುಶಾಲನಗರ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ವೃತ್ತ ನಿರೀಕ್ಷಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವೃತ್ತ ನಿರೀಕ್ಷಕರಾದ ಮಹೇಶ್ ಮತ್ತು ಪರಶಿವಮೂರ್ತಿ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಿಂದೂ ಕಾರ್ಯಕರ್ತರ ವಿರುದ್ಧ ಗೂಂಡಾ ವರ್ತನೆ ತೋರ್ತಾ ಇದ್ದಾರೆ ಅಂತ ಆರೋಪಿಸಿ ಘೋಷಣೆಗಳನ್ನು ಕೂಗಿದ್ರು. ಈ ಸಂದರ್ಭ ಮಾತನಾಡಿದ ಹಿಂದೂ ಜಾಗರಣ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್, ಪೊಲೀಸ್ ಅಧಿಕಾರಿಗಳು ಪಕ್ಷಪಾತ ಧೋರಣೆ ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಹಿಂದೂಗಳ ಮೇಲೆ ಕೆಲವರು ಪುಂಡರು ದೌರ್ಜನ್ಯ ನಡೆಸ್ತಾ ಇದ್ದರೂ ಪೊಲೀಸರು ರಕ್ಷಣೆ ನೀಡಿ ನ್ಯಾಯ ಒದಗಿಸುವಲ್ಲಿ ಮೌನ ವಹಿಸಿದ್ದಾರೆ. ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಪರಶಿವಮೂರ್ತಿ ವಿರುದ್ಧ ಇಲಾಖೆ ತನಿಖೆ ಮಾಡಬೇಕು. ಕಳೆದ 10 ವರ್ಷಗಳಿಂದ ಜಿಲ್ಲೆಯಲ್ಲಿರುವ ಭ್ರಷ್ಟ ವೃತ್ತ ನಿರೀಕ್ಷಕ ಮಹೇಶ್ ಅವರನ್ನು ಬೇರೆ ಕಡೆಗೆ ವರ್ಗಾಯಿಸಿ ದಕ್ಷ ಅಧಿಕಾರಿಯನ್ನು ನೇಮಿಸಬೇಕೆಂದು ಒತ್ತಾಯಿಸಿದರು. 1 ವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕ್ಷೇತ್ರ ಶಾಸಕರ ಕಚೇರಿ ಮುಂಭಾಗ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವರಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾಧ್ಯಕ್ಷ ಮೇವಡ ಅಯ್ಯಣ್ಣ, ಉಪಾಧ್ಯಕ್ಷ ಸುಭಾಷ್ ತಿಂಬಯ್ಯ, ಪ್ರಧಾನ ಕಾರ್ಯದರ್ಶಿ ಅಜಿತ್ ಕುಕ್ಯಾರ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜನ ಸ್ವರಾಜ್ ಸಮಾವೇಶ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ಗೆ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಅಂದ ಬರ್ಬಾದ್ ಮಾಡುವ ಸಮಾವೇಶ ಇದು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿದೆ? ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷವಾಗಿದೆ. ಪಕ್ಷದಲ್ಲಿ ಹಲವು ಗುಂಪುಗಳಾಗಿವೆ. ಡಿಕೆಶಿ ಪರ, ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ತಾರೆ. ಇಬ್ಬರಿಗೂ ಒಳಗೊಳಗೆ ಆಸೆ ಇದೆ. ನನ್ನ ಪರವಾಗಿ ಘೋಷಣೆ ಕೂಗ್ಲಿ ಅಂತ ಜಮೀರ್ ಪರ ಕೂಗಿದವರು ಸಿದ್ದರಾಮಯ್ಯ ಶಿಷ್ಯರು ಅಂತ ಲೇವಡಿ ಮಾಡಿದರು. ಅಭಿವೃದ್ಧಿ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ಜನಸ್ವರಾಜ್ ಯೋಜನೆ ಈ ಕಾರ್ಯಕ್ರಮವನ್ನು ಯಾತ್ರೆಯನ್ನು ಬರ್ಬಾದ್ ಯಾತ್ರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಬರ್ಬಾದ್ ಮಾಡಿದಂಥ ಯಾತ್ರೆ ಇದು. ಸರ್, ಈಗ ಬಿಟ್ಕಾಯಿನ್ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ಈ ಚುನಾವಣೆ ನಂತರ MLC ಚುನಾವಣೆಯ ನಂತರ ಯಾವುದೇ ಕಾರಣಕ್ಕೂ ಕೂಡ CM ಬದಲಾಗ್ತಾರೆ, ಅದನ್ನು ನಾನು ಈಗಲೂ ಕೂಡ ನನ್ನ ಹೇಳಿಕೆ ಬದ್ಧ ಅಂತ ಹೇಳಿದ್ದಾರೆ. ಯಾವ ಲೆಕ್ಕ ರೀ ನಮಗೆ ಪ್ರಿಯಾಂಕ ಖರ್ಗೆ ಅವರು CM ಬೊಮ್ಮಾಯಿ ಮಾಡಿದ್ರು. ಅವರು BJP ಶಾಸಕರು ಮಾಡಿದ್ದು ಬೊಮ್ಮಾಯಿನ ಮಂತ್ರಿನ, ಕೇಂದ್ರದ ನಾಯಕರು ಬೊಮ್ಮಾಯಿನ ಮುಖ್ಯಮಂತ್ರಿ ಮಾಡಿದ್ದು. ಪ್ರಿಯಾಂಕಾ ಖರ್ಗೆ ಅಲ್ಲ. ಇವನ್ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ಅದಕ್ಕೆ ಒಂದೇ ಒಂದು ಎಳಗಾಳ ಬೆಲೆನೂ ಪ್ರಿಯಾಂಕಾ ಖರ್ಗೆಯ ಮಾತಿಗೆ ಬೆಲೆ ಇಲ್ಲ. ಅವ್ರ ಪಕ್ಷದ ನಾಯಕರು ಹೊಡೆದಾಡ್ತಿದ್ದಾರಲ್ಲ, ಜಮೀರ್ ಅಹಮದ್ ಅವರೆಲ್ಲ ಒಬ್ಬೊಬ್ಬರು ಹೊಡೆದಾಡ್ತಿದ್ದಾರೆ, ಮುಸಲ್ಮಾನರು ಹಾಗೆ ಹೀಗೆ ಅಂತ. ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು BJPನ ಹೊಡೆಯೋಕ್ಕೂ ಅವ್ರ ಕೈಲಾಗಲ್ಲ, ಬೊಮ್ಮಾಯಿನ ಬದಲಾಸ ಮಾಡೋಕ್ಕೆ ಆಗ್ತಾರೆ ಅಂತ ಹೇಳೋದಕ್ಕೆ ಅವರಿಗೆ ಪ್ರಿಯಾಂಕಾ ಖರ್ಗೆಗೆ ಒಂದು ಅಂಶವೂ ಅವ್ರಿಗೆ ಅಧಿಕಾರ ಇಲ್ಲ. ಕಾಂಗ್ರೆಸ್ ಈಗ 2 ಗುಂಪಾಗಿದೆ. ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಯಾವಾಗ 2 ಗುಂಪು ಒಡೆಯಿತೋ ಗೊತ್ತಿಲ್ಲ. ಇನ್ನು CM ಬದಲಾಗ್ತಾರೆ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಈಶ್ವರಪ್ಪ, ಇವರ ಪಕ್ಷದ ನಾಯಕರು ಹೊಡೆದಾಡ್ತಾ ಇದ್ದಾರೆ, ಅವರನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಲಿ. ಬಿಜೆಪಿ ಬಗ್ಗೆ ಹೇಳಿಕೆ ಕೊಡೋಕೆ ಅವರಿಗೆ ಅಧಿಕಾರ ಇಲ್ಲ ಅಂದ್ರು. ಬಿಜೆಪಿ 40% ಸರ್ಕಾರ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಚಿವ ಈಶ್ವರಪ್ಪ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋತು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು. ಹೀಗಿದ್ರೂ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕಾಂಗ್ರೆಸ್ ಯಾಕೆ ರಾಜ್ಯದಲ್ಲಿ ಅಧಿಕಾರ ಕೊಡ್ಬೋದು? ನಾನು ಈಗೂ ಮುಖ್ಯಮಂತ್ರಿ, ವಿಧಾನಸಭೆ ಚುನಾವಣೆ ಆದ ನಂತರ ಮತ್ತು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಸ್ವತಃ ಅವರು ಚಾಮುಂಡೇಶ್ವರಿ ಕ್ಷೇತ್ರ ಸೋತಿದ್ರು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು, ಸರ್ಕಾರ ಬಿದ್ದೋಯ್ತು, ಅನೇಕ ಮಂತ್ರಿಗಳು ಸೋತರು. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಇನ್ನೂ ಬುದ್ಧಿ ಬರೆದರೆ ಬಾಯಿ ಬಂದಂಗೆ ಹೇಳ್ತಾ ಹೋದರೆ ಯಾರು ಕೇಳ್ತಾರೆ ಅದನ್ನು? ಇವ್ರಿಗೆ ಜನ ಟೀಕೆ ಮಾಡಿದ್ದು, ಜನ ಇವ್ರದ್ದು ಸರಿ ಇಲ್ಲ ಅಂತ ತಾನೇ ಇವರು ಹೊರಗಾಕಿದ್ದು. ಜನ ಯಾವ ಪಾರ್ಟಿ ಬೇಕು ಅಂತ ಇಷ್ಟಪಡ್ತಾರೆ ಗೊತ್ತಾಗೋದೆಲ್ಲಿ? ಚುನಾವಣೆನೇ ಅಳ್ತೆಗೋಲು. ವಿಧಾನಸಭೆ ಚುನಾವಣೆ ಗೆದ್ವಿ, ಲೋಕಸಭೆ 28ರಲ್ಲಿ 25 ಸೀಟ್ ನಾವು ಗೆದ್ವಿ, ಒಂದೇ ಒಂದು ಸೀಟ್ ಕಾಂಗ್ರೆಸ್ ಗೆಲ್ತು. ಉಪಚುನಾವಣೆಗಳು ಬಂತು, ಎಲ್ಲ ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಗೆದ್ವಿ. 3 ಕಾರ್ಪೊರೇಷನ್ ಚುನಾವಣೆ ಬಂತು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ ಮತ್ತು ಬೆಳಗಾಂ 3 ಕಡೆನೂ ಭಾರತೀಯ ಜನತಾ ಪಾರ್ಟಿ ಗೆದ್ವಿ. ಚುನಾವಣೆನೇ ಅಳತೆಗೋಲಾದ ನಂತರ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದು BJPನ ಗೆಲ್ಲಿಸಿದ ನಂತರ ಇವ್ರು ಯಾರು ನಮ್ಮನ್ನು ಕೇಳೋರು? ಕಾಂಗ್ರೆಸ್ನವರು ಸೋತಿರೋದ್ರಿಂದ ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಅವ್ರು ಒಟ್ಟಾಗಿ ಪ್ರಯತ್ನ ಮಾಡಲಿ. ಮುಂಚೆ BJP ಏನು ತಪ್ಪು ಮಾಡಿದೆ, ವಿಧಾನಸಭೆ ಒಳಗೂ ಮಾತಾಡಲ್ಲ, ವಿಧಾನಸಭೆ ಹೊರಗೂ ಮಾತಾಡಲ್ಲ, ಚುನಾವಣೆನೂ ಒಟ್ಟಿಗೆ ಹೋಗಲ್ಲ, ಚುನಾವಣೆನೂ ಸೋತೋಗ್ತಾರೆ. ಎಲ್ಲ ಚುನಾವಣೆ ಸೋತು ಒಂದು ಹಾನಗಲ್ ಚುನಾವಣೆಯಲ್ಲಿ ಗೆದ್ದರು. ನಮ್ಮ ಜನರ ತೀರ್ಮಿಗೆ ಒಪ್ಕೋತೀನಿ. 7,000 ಹೋಟೆಲ್ ಗೆದ್ದರು. ಸಿಂಧಿಗೆ 31,000 ಹೋಟೆಲ್ ನಾವು ಗೆದ್ದು. ಆ ಹಿಂದುಳಿದವ್ರಿಗೆ ನಾಯಕರು ನಾನು ಅಂತ ಹೇಳ್ಕೊಂಡಂಥ ಸಿದ್ದರಾಮಯ್ಯನವರು 35,000 ಓಟು ಗುರುಪುರದಲ್ಲಿ, ಸಿಂಧಿಗಿನಲ್ಲಿ ಇಲ್ಲಾರ 11,000. ಯಾಕೆ 35,000 ಓಟಲ್ಲಿ ಗುರುಪುರ ಅವ್ರಿಗೆ ಓಟ್ಲಿಲ್ಲ?
ರಾಜ್ಯದಲ್ಲಿ ಕುರುಬರಿರ್ಬೋದು, ಹಿಂದುಳಿದರಿರ್ಬೋದು, ದಲಿತರಿರ್ಬೋದು, ಇವರಷ್ಟೂ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ದಾರೆ. ಮುಸಲ್ಮಾನರು ಮಾತ್ರ ಕೆಲವರು ಅವ್ರ ಜೊತೆಗಿದ್ದಾರೆ. ರಾಷ್ಟ್ರೀಯ ಮುಸಲ್ಮಾನರು ನಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ಮುಂದೆ ಯಾವುದೇ ಚುನಾವಣೆ ಬಂದರೂ ಕೂಡ ಈ ಕಾಂಗ್ರೆಸ್ನವರು ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲೇ ಭಾಳ ಜನ ಉಳಿಯಲ್ಲ. ಇನ್ನು ಕಾಂಗ್ರೆಸ್ ಬಿಟ್ಟು ಭಾಳ ಜನ ಹೊರಗಡೆ ಬರ್ತಾರೆ. ನೋಡ್ತಾ ಇರಿ, ಬರೋಂಥ ದಿನ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಇವರಿಬ್ಬರು ಜಗಳ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರದು ಏನು, ನಾನು ಮುಖ್ಯಮಂತ್ರಿ ಅಂತ ಹೇಳ್ಕೊತಾರೆ. ಮುಂಚೆ ಅವ್ರಿಗೆ ಎಲ್ಲಿ ಫಸ್ಟು ಅವ್ರು ಗೆದ್ದ ನಂತರ ಅವ್ರ ಪೂರ್ಣ ಪಕ್ಷಕ್ಕೆ ಬಹುಮತ ಬಂದು ಅವ್ರ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಬೇಕು. ಈಗಲೇ ನಾನೇ ಮುಖ್ಯಮಂತ್ರಿ ಅಂತ ಈ ರೀತಿ ಹೇಳ್ಕೊಂಡು ಸ್ವಾರ್ಥದ ರಾಜಕಾರಣದ ಬಗ್ಗೆ ಹೊರಟಿದಾರಲ್ಲ, ಯಾವ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಈ ರಾಜ್ಯ ಜನ ಒಪ್ಪಲ್ಲ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ನ ಹತ್ರ ಸೇರ್ಸಲ್ಲ. ಸರ್, ಈಗ ರಾಜ್ಯಾದ್ಯಂತ ಮಳೆ ಆರ್ಭಟ ಕೂಡ ಹೆಚ್ಚಾಗ್ತಿದೆ. ಶಾಸಕರು ಇರ್ಬೋದು, ಯಾರೇ ಆದರೂ ಕೂಡ ಆ ಸ್ಥಳಕ್ಕೆ ಹೋಗ್ತಾ ಇಲ್ಲ. ಸಾಕಷ್ಟು ಗ್ರಾಮೀಣ ಇಡೀ ರಾಜ್ಯದ ಎಲ್ಲ ಶಾಸಕರು ಅವ್ರವ್ರ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರಬೇಕಾಗಿತ್ತು. ಮಳೆ ಜಾಸ್ತಿ ಇದೆ, ಆ ಜಾಗಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೇ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೋಸ್ಕರ ಇವತ್ತು ಅವರು ಕೊಡಗಿಗೂ ಬಂದಿಲ್ಲ. ಎಲ್ಲ ಮಂತ್ರಿಗಳು ಅವ್ರ ಕ್ಷೇತ್ರಕ್ಕೆ ಓಡಾಡ್ತಿದ್ದಾರೆ, MLAಗಳು ಓಡಾಡ್ತಾರೆ. ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಹಣ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅದು ಪರಿಹಾರ ಕೊಡೋದಕ್ಕೆ ಏನೇನು ಕೊಡಬೇಕು ಅಂತ ಹಣ ಇದೆ. ಕಾಂಗ್ರೆಸ್ನವರು ಸುಮ್ಮನೆ ಟೀಕೆ ಮಾಡ್ತಾರೆ. ಮಳೆ ಇಷ್ಟೊಂದು, ಈಗ ಉದಾಹರಣೆಗೆ ಕೊಡಗಲ್ಲಿ ನಾನು ಇದ್ದೀನಿ. ಈಗ ನಾನು ಕೇಳಿದೆ, 40-45 ವರ್ಷಗಳಿಗೆ ಇಂಥ ಮಳೆ ಬಂದಿರಲಿಲ್ಲ ಅಂತ. ಹಿಂಗೆ ಮಳೆ ಬರುತ್ತೆ, ಮಳೆ ನಿಲ್ಸಕ್ಕೆ BJP ಬರುತ್ತೇನು? ಇದಕ್ಕೆ ರಾಜಕೀಯ ತರಕ್ಕೆ ಬರುತ್ತೇನು? ಆದರೂ ಕೂಡ ಮಳೆ ಇಷ್ಟೊಂದು ಆಗಿರೋಂಥ ಸಂದರ್ಭದಲ್ಲಿ ಪ್ರವಾಹದಿಂದ ಆಗಿದ್ದ ರಸ್ತೆಗಳು ರಿಪೇರಿ ಮಾಡೋದಕ್ಕಿರ್ಬೋದು, ಮನೆ ಕಟ್ಟೋದಕ್ಕಿರ್ಬೋದು, ಬೆಳೆ ನಾಶ ಆಗಿರೋದು ಸರ್ವೆ ಮಾಡಿಸಿ ಅದಕ್ಕೆ ಅತಿ ಹೆಚ್ಚು ಎಲ್ಲೆಲ್ಲಿ ಕೊಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರ ನಾವು ಮಾಡ್ತೇವೆ. ಇವರು ಸರಿ ಅಲ್ಲ ಅಂತ ಜನ ಹೊರಗೆ ಹಾಕಿದ್ದು ಎಲ್ಲವೂ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ವಿಧಾನಸಭೆ ಒಳಗೂ ಹೊರಗೂ ಮಾತಾಡಲ್ಲ. ಮುಂದೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಉಳಿಯಲ್ಲ. ಅನೇಕರು ಪಕ್ಷದಿಂದ ಹೊರಗೆ ಬರ್ತಾರೆ. ಸಿದ್ದರಾಮಯ್ಯ ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಟೀಕಿಸಿದ್ರು. ಬಿಜೆಪಿ 40% ಸರ್ಕಾರ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಡಿಕೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವುದೆಲ್ಲ ವಿಚಾರದಲ್ಲಿ ಯಾರನ್ನೆಲ್ಲ ಲಾಬಿ ಮಾಡಲು ಇಟ್ಟುಕೊಂಡಿದ್ದರು ಎಂದು ಗೊತ್ತಿದೆ. ದ್ರಾಕ್ಷಿ ಕೈಗೆ ಸಿಗದಾಗ ಹುಳಿ ಎಂಬಂತೆ ಅವರ ನಡವಳಿಕೆ ಇದೆ. ಅವರ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಈ ರೀತಿ ಹೇಳ್ತಾರೆ. ಚುನಾವಣೆ ಹತ್ತಿರ ಬಂದಾಗ ಇನ್ನೂ ಹೆಚ್ಚು ಮಾತನಾಡ್ತಾರೆ. ಚುನಾವಣೆ ಸಂದರ್ಭ ಜನತೆ ಬಿಜೆಪಿ ಜೊತೆಗಿರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಹೇಗೆ ನಡ್ಕೊಂಡ್ರು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸಿದ್ದರಾಮಯ್ಯನವರು ಯಾವ್ಯಾವ ವಿಚಾರದಲ್ಲಿ ಯಾವ ವ್ಯಕ್ತಿಗಳನ್ನು ಲಾಬಿ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಿದ್ದೀವಿ. ಯಾವಾಗಲೂ ದ್ರಾಕ್ಷಿ ತನ್ನ ಕೈಗೆ ಸಿಕ್ಕದಾಗ ಹುಳಿ ಅನ್ನುವಂಥದ್ದು ನಡ್ಕೊಂಡು ಬಂದಿರುವಂಥ ಪದ್ಧತಿ. ಇವತ್ತು ಅವರ ಕೈಯಲ್ಲಿ ಅಧಿಕಾರ ಇಲ್ಲ, ಅದಕ್ಕಾಗಿ ಈ ಥರ ಮಾತಾಡ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಸಿದ್ದರಾಮಯ್ಯನವರು ಚುನಾವಣೆ ಬಂದಾಗ ಇನ್ನೂ ಹೆಚ್ಚು ಹೆಚ್ಚು ಮಾತಾಡ್ತಾರೆ. ಆದರೆ ರಾಜ್ಯದ ಜನ, ದೇಶದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದ್ದಾರೆ. ಕೃಷಿ ಕಾಯ್ದೆ ಹಿಂದಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಡಿಕೇರಿಯಲ್ಲಿ ಪ್ರತಿಕ್ರಿಯಿಸಿದರು. ಆಯಾಯ ರಾಜ್ಯಗಳು ಯಾವ ಕಾಯ್ದೆ ಬೇಕು ಅದನ್ನು ಜಾರಿಗೆ ತರಬಹುದು. ಅದಕ್ಕೆ ರಾಜ್ಯಗಳು ಸ್ವತಂತ್ರವಾಗಿದೆ. ರೈತರ ಅಪೇಕ್ಷೆಯಂತೆ ನಡೆದುಕೊಳ್ಳಲು ಸರ್ಕಾರ ಸಿದ್ಧವಿದೆ ಎಂದರು. ರೈತರಿಗೆ ಅನುಕೂಲ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಕಳೆದ 30 ವರ್ಷಗಳಿಂದ ಯಾವ ಕೃಷಿ ಕಾಯ್ದೆಗಳ ಬಗ್ಗೆ ಚರ್ಚೆ ಆಗಿತ್ತು, ಬೇರೆ ಬೇರೆ ಸರ್ಕಾರಗಳಲ್ಲಿ ಚರ್ಚೆ ಆಗಿತ್ತು, ಬೇರೆ ಬೇರೆ ಕಮಿಟಿಗಳ ರಿಪೋರ್ಟ್ ಕೊಟ್ಟಿದ್ವು. ಪಾರ್ಲಿಮೆಂಟಿನ ಸ್ಟ್ಯಾಂಡಿಂಗ್ ಕಮಿಟಿ, ನೇಮಕ ಮಾಡಿದಂಥ ಹಲವಾರು ಸಮಿತಿಗಳು, ಇವೆಲ್ಲವೂ ರಿಪೋರ್ಟಿನ ಆಧಾರದಲ್ಲಿ ಈ ಒಂದು ಕಾಯ್ದೆಯನ್ನು ತರಲಾಗಿತ್ತು. ಆದರೆ ದೇಶದ ಜನಕ್ಕೆ, ಪ್ರಧಾನಿಯವರು ಹೇಳಿದ್ದಾರೆ, ದೇಶದ ಜನಕ್ಕೆ ಇದನ್ನು ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟಾಯಿತು ಅನ್ನುವಂಥದ್ದನ್ನು. ಆಯಾಯ ರಾಜ್ಯಗಳಿಗೆ ಇವತ್ತು ಅಧಿಕಾರ ಇದೆ. ಕೃಷಿ ಅನ್ನುವಂಥದ್ದು ರಾಜ್ಯದ ಸಬ್ಜೆಕ್ಟು. ಫೆಡ್ರಲ್ ಸಿಸ್ಟಮಲ್ಲಿ ಕನ್ಕರೆಂಟ್ ಲೀಸ್ಟಲ್ಲಿ ಇವತ್ತು ಕೃಷಿ ಸಬ್ಜೆಕ್ಟ್ ಬರುತ್ತೆ. ಆಯಾಯ ರಾಜ್ಯಗಳು ಆ ರಾಜ್ಯಗಳಿಗೆ ಏನೋ ಕಾಯ್ದೆಗಳು ಬೇಕೋ ಅದನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಅದಕ್ಕಾಗಿ ಇವತ್ತು ಪ್ರಧಾನಿಯವರು ಏನು ಹೇಳಿದ್ದಾರೆ ಅದೇ ಪ್ರಮುಖವಾದ್ದು. ಖಂಡಿತವಾಗಿ ದೇಶದ ಸರ್ಕಾರ ರೈತರ ಜೊತೆಗಿದೆ, ರೈತರ ನೋವನ್ನು ಆಲಿಸುತ್ತೆ. ಮತ್ತು ಇವತ್ತು ರೈತರ ಅಭಿಪ್ರಾಯ ಇತ್ತು ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕನ್ನುವಂಥದ್ದೊಂದು ಬರುವಂಥ ದಿನಗಳಲ್ಲಿ ರೈತರು ಯಾವ ಅಪೇಕ್ಷೆಯನ್ನು ಪಡ್ತಾರೆ ಅದರಂತೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದೆ.
ಕೊಡಗಿನ ಜನತೆಯ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಹುತ್ತರಿ ಹಬ್ಬ ಸರಳ ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯಿತು. ಬಾಗೋಲು ಐನ್ಮನೆಯಲ್ಲೂ ಹುತ್ತರಿ ಹಬ್ಬವು ಸರಳ ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯಿತು. ಸುಂಟಿಕೊಪ್ಪ ಸಮೀಪದ ಬಾಗೋಲು ಐನ್ಮನೆಯಲ್ಲಿ ಮೊದಲಿಗೆ ಮನೆಯವರು, ನೆಂಟರಿಷ್ಟರು ಹಾಗೂ ಊರಿನ ಮಂದಿಯೆಲ್ಲ ಸೇರಿ ದರೆಕಟ್ಟಿ ಬಳಿಕ ಪಾಡಿ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಸಮಯ ನಿಗದಿಪಡಿಸಿದ 8:30 ಸಮಯದಲ್ಲಿ ಕದಿರು ಕೊಯ್ಯಲಾಯಿತು. ಬಾಗೋಲು ರವೀಂದ್ರ ಅವರ ಗದ್ದೆಯಲ್ಲಿ ತೆಗೆದ ಕದಿರಂದ ಸಮೀಪದ ಅಯ್ಯಪ್ಪ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ವಿವಿಧ ಪೂಜೆಯಿಂದ ಸಲ್ಲಿಸಲಾಯಿತು. ಈ ಸಂದರ್ಭ ಎಲ್ಲರ ಬಾಯಲ್ಲಿ ಪೊಲಿಪೊಲಿಯೇ ದೇವ ಬಾ ಎಂಬ ಘೋಷವಾಕ್ಯ ಮೊಳಗಿತ್ತು. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಧಾನ್ಯಲಕ್ಷ್ಮಿಯಿಂದ ಐನ್ಮನೆಗೆ ತಂದು ಇರಿಸಲಾಯಿತು. ಬಳಿಕ ವಿವಿಧ ಉಪಕರಣಗಳಿಗೆ ಕದಿರಂದ ಕಟ್ಟುವ ಸಂಪ್ರದಾಯ ನೆರವೇರಿಸಲಾಯಿತು. ಮಕ್ಕಳಂತೂ ವಿವಿಧ ಬಗೆಯ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಮನೆ ಮಂದಿ, ಊರಿನ ಮಂದಿ, ನೆಂಟರಿಷ್ಟರು, ಬಂಧು ಮಿತ್ರರು ಹಬ್ಬಕ್ಕೆ ಸಾಕ್ಷಿಯಾದರು. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಸೌಹಾರ್ದತೆಯ ಶಾಂತಿ ಸಭೆ ನಡೆಯಿತು. ಪಟ್ಟಣದಲ್ಲಿ ಕಳೆದ 15 ದಿನಗಳ ಹಿಂದೆ ನಡೆದ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕುಶಾಲನಗರ ಡಿವೈಎಸ್ಪಿ ಶೈಲೇಂದ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮುದಾಯದ ಪ್ರಮುಖರಿಂದ ಕರೆಸಿ ಸೌಹಾರ್ದತೆಯ ಶಾಂತಿ ಸಭೆಯಿಂದ ನಡೆಸಲಾಯಿತು. ಶಾಂತಿ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಪ್ರಮುಖರ ಅಭಿಪ್ರಾಯ, ಶನಿವಾರ ಸಂತೆ ಹಿಂದೂ ಮುಸ್ಲಿಮರು ಹಲವಾರು ವರ್ಷಗಳಿಂದಲೂ ಸಹೋದರತ್ವದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ 15 ದಿನಗಳಿಂದ ಪಟ್ಟಣದಲ್ಲಿ ನಡೆದಿರುವುದು ಕೋಮು ಗಲಭೆ ಅಲ್ಲ, ಹಿಂದೂ ಮುಸ್ಲಿಂ ಜಟಾಪಟಿಯೂ ಅಲ್ಲ, ಪಟ್ಟಣದ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರವಾಗಿದ್ದು ಇದೊಂದು ಕೋಮು ಗಲಭೆಯಂತೆ ಬಿಂಬಿತಗೊಂಡಿದೆ. ಇದರಿಂದ ಯಾರೂ ಕೂಡ ಕೋಮು ಗಲಭೆಯಂತೆ ಕದಡಬೇಡಿ ಅಂತ ಪ್ರಮುಖರು ಶಾಂತಿ ಸಭೆಯಲ್ಲಿ ಅಭಿಪ್ರಾಯಪಟ್ಟರು. ಶಾಂತಿ ಸಭೆಯಲ್ಲಿ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಹಾಲಪ್ಪ ಮಾತನಾಡಿ, ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಸಹೋದರತ್ವದಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ಹಿಂದೂ ಸಮುದಾಯದ ದೇವಾಲಯಗಳಿಗೆ ಮುಸ್ಲಿಂ ಬಾಂಧವರು ಜನರು ಸಹಕಾರ ನೀಡುತ್ತಾರೆ. ಅದೇ ರೀತಿ ಮುಸ್ಲಿಂ ಸಮುದಾಯದ ಕಾರ್ಯಕ್ರಮಗಳಿಗೆ ಹಿಂದೂ ಸಮುದಾಯದವರು ಸಹಕಾರ ನೀಡ್ತಾ ಇದ್ದು, ಈಗ ನಡೆದಿರುವ ಘಟನೆಗಳ ಬಗ್ಗೆ ಪೊಲೀಸರು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BS ಅನಂತಕುಮಾರ್ ಮಾತನಾಡಿ, ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ವಿಷ ಬೀಜ ಬಿತ್ತಿ ಎರಡೂ ಸಮುದಾಯದವರಲ್ಲಿ ಒಡಕು ತರುತ್ತಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಪಟ್ಟಣದಲ್ಲಿ ಉಭಯ ಸಮುದಾಯದವರು ಒಗ್ಗಟ್ಟಾಗಿ ಜೀವನ ನಡೆಸಿಕೊಂಡು ಬರ್ತಾ ಇದ್ದು, ಕೆಲವರಿಂದ ಶಾಂತಿ ಕದಡುವ ಕೆಲಸವಾಗ್ತಾ ಇದ್ದು, ಇಂಥವರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದರು. ಹೇಳಿದೀವಿ, ಅದನ್ನ ಕೆಟ್ಟ ಅಂತ ತಿಳ್ಕೊಬೇಡ. ನಾವು ನೀವು ನಾಳೆ ಬೆಳಿಗ್ಗೆ 10 ಜನ ಬೇರೆ ಊಟ ಇಲ್ಲ ಅಂತ, 100 ಜನ ಬಂದ್ರೆ ಊಟ ಇಲ್ಲ ಅಂತ ಮುಸ್ಲಿಮ್ರು 1000 ಜನ ಬಂದ್ರೆ ಊಟ ಹಾಕ್ತೀನಿ. ಅದು ನಮ್ಮ ಬಾಂಧವ್ಯ. ಅದನ್ನ ಬಿಟ್ಬಿಟ್ಟು ಏನೆಲ್ಲ 4 ಜನ ಸೇರ್ಕೊಂಡವ್ರೆ ಬಂದ್ಬಿಟ್ಟು ಅವರಿಗೆ ಏನ್ ಪಾಠ ನೀವು ಕಲ್ಸಿರು, ದೀಪಾವಳಿಗೆ ನೀವು ಕಲ್ಸಿ ಅವರಿಗೆ. ಸರಿ ಸರ್, ನಮಸ್ತೆ. ಗಲಾಟೆ ಮಾಡ್ಕೊಂಡು ಹೋಗೋದು, ಗಲಾಟೆ ಮಾಡೋದು, ಇದೇ ಹಾಕೋದ್ರೆ ನೀವು ಬಾಗಿಲು ಹಾಕೊಂಡು ಕೂತ್ಕೊಳ್ಳೋದು. ನಾವು ನಮ್ದು ನೌಕರಿ ಇದ್ದೇ ಇದೆ. ನೀವೇ ಬಾಗಿಲು ಹಾಕೊಂಡು ಹೋಗೋದು, ನೀವೇ ಸಫರ್ ಆಗೋದು. ಅದಕ್ಕೆ ಹಿರಿಯರು ಸ್ವಲ್ಪ ನಿಮ್ಮ ಹುಡುಗರನ್ನ ದಯವಿಟ್ಟು ಯಾರೋ ಒಬ್ಬ ಈಗ ಜನರಲ್ ಆಗಿ ಮಾತಾಡಿದಾಗ ಹೇಳ್ತಾರೆ, ಸರ್ ಇಲ್ವೋ ಅನ್ನೋದು ಡೌಟ್ ಇದೆ. ಅವ್ರು ಕಳಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಫೇಸ್ಬುಕ್, ಟ್ವಿಟರ್, ಈ ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ಅದು ಹರಿದಾಡ್ತಿರೋದ್ರಿಂದ ಆ ಸಮುದಾಯದವರು ಮೊದಲೇ ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಮುತುವರ್ಜಿ ವಹಿಸೋದೇ ಇಲ್ಲ. ಇತ್ತೀಚೆಗೆ ಏನೋ ಒಂದು ಧೈರ್ಯ ಮಾಡಿ ಕೊಡ್ತಾ ಇದ್ದಾರೆ. ಆ ಧೈರ್ಯ ಮಾಡಿ ಶಾಲೆ ಕಾಲೇಜಿಗೆ ಕಳಿಸಿ ಹೈಯರ್ ಎಜುಕೇಶನ್ ಕಳಿಸುವಂತ ಪ್ರಯತ್ನ ಆಗ್ತಾ ಇದೆ, ಒಳ್ಳೆ ಪ್ರಯತ್ನ. ಆದ್ರೆ ಅದರ ಮಧ್ಯದಲ್ಲಿ ನಾವು ಈ ತರ ಕಮ್ಯುನಿಟಿ ಟ್ಯಾಗ್ ಕಟ್ಟುವಂತ ವ್ಯವಸ್ಥೆ ದಯವಿಟ್ಟು ಯಾರು ಬೇಕಾಗಿಲ್ಲ. ನಾವು ಎಲ್ಲ ಹಿಂದೂ ಬಾಂಧವರ ಜೊತೆನೂ ಅದು ಮುಸ್ಲಿಂ ಬಾಂಧವರ ಜೊತೆ ಅನ್ಯೂನ್ಯವಾಗಿದ್ದೀವಿ, ಯಾರು ಸಹ ಇಲ್ಲ. ಈ ಘಟನೆ ಆದಾಗ ಎಷ್ಟೋ ಮುಸ್ಲಿಂ ಕುಟುಂಬಗಳು ಅವರ ವಿರುದ್ಧನೇ ಮಾತಾಡಿದ್ದಾರೆ. ಅವ್ರು ಮಾಡ್ತಾರೆ ತಪ್ಪು ಅಂತ ಹೇಳ್ತಿದ್ದಾರೆ. ಈ ಗೂಂಡ ಪ್ರವೃತ್ತಿ ತಪ್ಪಿಸಬೇಕಾಗ್ತದೆ. ಆ ಗೂಂಡ ಪ್ರವೃತ್ತಿನ ತಪ್ಪಿಸಲಿಕ್ಕೆ ನೀವೇನ್ ಕಠಿಣ ಕ್ರಮ ತಗೊಳ್ಳಿ. ಅದ್ಬಿಟ್ಟು ಅಮಾಯಕರು ಇನ್ನೊಬ್ಬರ ಮೇಲೆ ಇದು ಮಾಡೋದಲ್ಲ. ಅದೇ ನಾವು ಇಲ್ಲಿ ಪ್ರತಿಭಟನೆ ಅದು ಇನ್ನೊಂದು ಮಾಡುವಾಗ ನಾವು ನಮ್ಮ ಹೆಂಗಸರ ಕರ್ಕೊಂಡು ಬಂದಿಲ್ಲ ಸರ್. ನಮ್ಮ ನ್ಯಾಯಯುತವಾದ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಏನಿದೆ ಅದ್ರ ತರ ಕೇಳಿದ್ವಿ ನಾವು. ಅದು ಬಿಟ್ಟು ಇಲ್ಲಿ ನಮ್ಮ ಮನೆ ಮಹಿಳೆಯರನ್ನ ಅಥವಾ ನಮ್ಮ ಮನೆ ಮಕ್ಕಳ ಕರ್ಕೊಂಡು ಜಿಂದಾಬಾದ್ ಇನ್ನೊಂದು ಮಾತು ಹೋಗಿಲ್ಲ. ಅದೇನಿದೆ ತನಿಖೆ ಬರುತ್ತೆ, ತನಿಖೆ ಬಂದ್ರೆ ತನಿಖೆ ಶಿಕ್ಷೆ ಯಾರು. ಗ್ರಾಮ ಪಂಚಾಯಿತಿ ಸದಸ್ಯ SN ರಘು ಮಾತನಾಡಿ, ಪಟ್ಟಣದಲ್ಲಿ ನಡೆದಿರುವುದು ಹಿಂದೂ ಮುಸ್ಲಿಂ ಗಲಭೆ ಅಲ್ಲ, ಇಲ್ಲಿಂದ ಒಂದು ಕುಟುಂಬದಿಂದ ಮಾತ್ರ ಶಾಂತಿ ಕದಡುತ್ತಿದೆ. ಇದು ಮುಸ್ಲಿಂ ಸಮುದಾಯದವರಿಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಶಾಂತಿ ಕದಡುತ್ತಿರುವ ವ್ಯಕ್ತಿಗಳನ್ನು ನಿಯಂತ್ರಿಸಿದರೆ ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸುವುದಿಲ್ಲ.
ಆದರೆ ಇದೊಂದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಕೋಮು ಗಲಭೆಯಂತೆ ಬಿಂಬಿಸುತ್ತಿದ್ದಾರೆ ಎಂದ ಅವರು, ಇಲ್ಲಿನ ಮುಸ್ಲಿಂ ಬಾಂಧವರ ಉರುಸ್ ಉತ್ಸವದಲ್ಲಿ ಹಿಂದೂ ಬಾಂಧವರು ಹೋಗುತ್ತಿದ್ದೇವೆ. ಅದೇ ರೀತಿ ಪಟ್ಟಣದಲ್ಲಿ ನಡೆಯುವ ದೇವರ ವಾರ್ಷಿಕ ಪೂಜಾ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಸಹಕಾರ ನೀಡುತ್ತಾ ಇದ್ದಾರೆ ಎಂದರು. ಕುಶಾಲನಗರ ಡಿವೈಎಸ್ಪಿ ಪಿ ಶೈಲೇಂದ್ರ ಮಾತನಾಡಿ, ಈ ಹಿಂದೆ ನಡೆದ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆ ನಡೆಸ್ತಾ ಇದೆ. ತಪ್ಪು ನಡೆದವರ ಮೇಲೆ ಶಿಕ್ಷೆಯಾಗಲಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಬೇಕು. ಮೊಬೈಲ್ಗಳಲ್ಲಿ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳದೆ ಫಾರ್ವರ್ಡ್ ಮೆಸೇಜ್ಗಳನ್ನು ಹಂಚಿಕೊಂಡು ಕಾಲಹರಣ ಮಾಡುತ್ತಿರುವುದು ಘಟನೆಗಳಾಗಿ ಪರಿವರ್ತನೆ ಆಗ್ತಾ ಇರುವುದು ದುರಂತವೆಂದರು. ಪ್ರತಿಯೊಂದು ವಿಷಯಗಳಿಗೂ ಗುಂಪು ಗುಂಪಾಗಿ ಬಂದು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸುವುದನ್ನು ನಿಲ್ಲಿಸಬೇಕು. ಏನೇ ಸಮಸ್ಯೆ ಇದ್ರೂ ಒಂದೆರಡು ಜನರು ಮಾತ್ರ ಠಾಣೆಗೆ ಬಂದು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಸಂಪ್ರದಾಯವನ್ನು ಬೆಳೆಸಿಕೊಳ್ಳಬೇಕು. ಪೊಲೀಸರು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಎಂದರು. ಪಟ್ಟಣದ ಜನಜಂಗುಳಿ ಇರುವ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸುವ ಭರವಸೆ ನೀಡಿದರು. ಶನಿವಾರ ಸಂತೆಯಲ್ಲಿ ಬೀರಲಿಂಗೇಶ್ವರ ಪ್ರಬಲ ಭೈರವಿ ಪರಿವಾರಗಳ ವಾರ್ಷಿಕ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಧರ್ಮ ಬಾಂಧವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕಳಶದೊಂದಿಗೆ ಮೆರವಣಿಗೆಯಲ್ಲಿ ಮಹಿಳೆಯರು ಪಾಲ್ಗೊಂಡರು. ಬಳಿಕ ಗ್ರಾಮದ ಗಣಪತಿ ಚಂದ್ರಮೌಳೇಶ್ವರ, ಊರ ಒಡೆಯ, ಬಿದರೂರು ಬ್ರಹ್ಮದೇವರು, ಬಸವೇಶ್ವರ ಹೆಮ್ಮನೆ ಮಾರಂಬ, ಬಸವೇಶ್ವರ, ತ್ಯಾಗರಾಜ ಕಾಲೋನಿ ಚೌಡೇಶ್ವರಿ, ವಿಜಯ ವಿನಾಯಕ ದೇವಾಲಯ, ಬನ್ನಿ ಮಂಟಪ, ರಾಮ ಮಂದಿರದಲ್ಲಿ ಮಹಾಪೂಜೆ ಮಂಗಳಾರತಿ ನಡೆಸಲಾಯಿತು. ಜಾಮಿಯಾ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಬೀರಲಿಂಗೇಶ್ವರ ಪ್ರಬಲ ಭೈರವಿ ದೇವರ ಗುಡಿಯಲ್ಲಿ ಮಹಾಮಂಗಳಾರತಿ ನಡೆಸಲಾಯಿತು. ಈ ಎಲ್ಲ ದೇವರ ಗುಡಿಗಳಲ್ಲಿ ಎಲ್ಲ ಧರ್ಮದವರು ಪಾಲ್ಗೊಂಡಿದ್ದರು. ಪ್ರಬಲ ಭೈರವಿ ದೇವಸ್ಥಾನದ 3ನೇ ವರ್ಷದ ಮಹಾಪೂಜೆ ಹಾಗೂ ಈ ದಿನ ಸಂಪ್ರದಾಯದಂತೆ ನಮ್ಮ ಊರಿನಲ್ಲಿ ಗ್ರಾಮ ದೇವರಾದಂಥ ಬೀರಲಿಂಗೇಶ್ವರ ಪ್ರಬಲ ಭೈರವಿ ದೇವಸ್ಥಾನದ ಪೂಜೆಯನ್ನು ಇವತ್ತು ಅಚ್ಚುಕಟ್ಟಾಗಿ ಎಲ್ಲ ಕಡೆನೂ ನೆರವೇರಿಸ್ಕೊಂಡು ಬಂದಿದ್ದೀವಿ. ಸಂಜೆ 5 ಗಂಟೆಗೆ ಹೋಮ ಹವನ ಎಲ್ಲ ಇರುತ್ತೆ. ಸಂಜೆ ಮತ್ತೆ 8:30 ಗಂಟೆಗೆ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ಬಂದು ಈ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ. ಬಳಿಕ ಪಾಲ್ಗೊಂಡಿದ್ದ ಎಲ್ಲರಿಗೂ ಅನ್ನ ಸಂತರ್ಪಣೆ ನೆರವೇರಿತು. ಅವಹೇಳನಕಾರಿ ಹೇಳಿಕೆ ನೀಡಿರುವ ಸಂಗೀತ ನಿರ್ದೇಶಕ ಹಂಸಲೇಖ ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಕೊಡಗು ಜಿಲ್ಲಾ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಾರಿತಾಯ ರಾಧಾಕೃಷ್ಣ ಒತ್ತಾಯಿಸಿದ್ದಾರೆ. ಅವಮಾನ ಮಾಡಿರುವ ಬಗ್ಗೆ ಕಾಟಾಚಾರಕ್ಕೆ ಕ್ಷಮೆ ಕೇಳಿದ್ದಾರೆ. ಇದನ್ನು ನಾವು ಒಪ್ಪುವುದಿಲ್ಲ. ಬೆಂಗಳೂರು ಶ್ರೀಗಳ ಮಠದಲ್ಲಿರುವ ಸಮಾಧಿ ಎದುರು ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸ್ತಾ ಇದ್ದೇವೆ. ತಪ್ಪಿದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ಅವರ ನಿಲುವನ್ನು ನಮ್ಮ ಸಂಘ ಸರ್ವಾನುಮತದಿಂದ ವಿರೋಧಿಸುತ್ತದೆ. ವಿಶ್ವೇಶತೀರ್ಥ ಅವರು ದೇಶ ವಿದೇಶದಲ್ಲಿ ಜನಮನ್ನಣೆ ಪಡೆದವರು. ದೇಶದ ಪ್ರಧಾನಿ ಕೂಡ ಅವರಿಗೆ ಗೌರವ ಕೊಡ್ತಾ ಇದ್ರು. ಅಂತಹ ಮೇರು ವ್ಯಕ್ತಿತ್ವದ ಶ್ರೀಗಳ ವಿರುದ್ಧ ಮಾತನಾಡಿರುವುದು ಖಂಡನಾರ್ಹವೆಂದರು. ಕಾರ್ಯದರ್ಶಿ ಶಿವಪ್ರಸಾದ್ ಕೇಕುಣ್ಣಾಯ ಮಾತನಾಡಿ, ಇತ್ತೀಚೆಗೆ ಸಂಘದ ನೂತನವಾಗಿ 24 ಜನರ ಆಡಳಿತ ಮಂಡಳಿಯನ್ನು ರಚನೆ ಮಾಡಲಾಗಿದೆ. ಕೈಕೇರಿಯಲ್ಲಿ ಸ್ವಂತ ಜಾಗದಲ್ಲಿ ಕಟ್ಟಡ ಹೊಂದಿದ್ದು ಮತ್ತಷ್ಟು ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಸಭಾಂಗಣ ನಿರ್ಮಿಸಲು ಮಹಾಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇಲ್ಲಿಯವರೆಗೆ ಶಾಸಕ ಕೆಜಿ ಬೋಪಯ್ಯ, ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಅನುದಾನ ನೀಡಿದ್ದು ಮತ್ತಷ್ಟು ಅನುದಾನಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು.
ಸಂಘಟನಾತ್ಮಕವಾಗಿ ತೊಡಗಿದ್ದೇವೆ. ಮಡಿಕೇರಿಯಲ್ಲಿರುವ ಬ್ರಾಹ್ಮಣರ ವಿದ್ಯಾಭಿವೃದ್ಧಿ ನಿಧೀಶ್ ಶತಮಾನೋತ್ಸವ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಒಂದಷ್ಟು ದಲಿತ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಮೈಸೂರಲ್ಲಿ, ಅದು ನಮ್ಮ ಆಶ್ರಮದಲ್ಲಿ. ಅಂಥವರು ದಲಿತ ಕೇರಿಗೆ ಹೋಗಿ ಬೇಡದನ್ನು ತಿನ್ನಬೇಕು ಅಂತ ಹೇಳೋದು ಅಲ್ಲ, ಅದು ಅವರವರ ವೈಯಕ್ತಿಕ ವಿಷಯ, ತಿನ್ನಬೇಕು ಬೇಡ ಅಂತ ಹೇಳೋದು. ಆದರೆ ಅದನ್ನು ಆ ಥರ ಅವರು ಹೇಳಿರೋದು ತಪ್ಪು. ಯಾರು ಹಂಸಲೇಖ ಅವರು ಬಾಯಿ ಚಪಲಕ್ಕೆ ಏನು ಹೇಳಿದ್ದಾರೆ, ಅಲ್ಲಿಂದ ಬಹಿರಂಗ ಸಭೆಯಲ್ಲಿ ಹೇಳಿದ ನಂತರ ಅವರು ಒಂದು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾರೆ ಅಷ್ಟೇ. ನಮ್ಮ ಇದೇನು ಅಂತ ಹೇಳಿದರೆ, ಪೇಜಾವರ ಸ್ವಾಮೀಜಿಗಳ ಬೃಂದಾವನ ಇದೆ. ಈಗ ಅವರು ಸ್ವರ್ಗಸ್ಥರಾದ ನಂತರ, ಕೃಷ್ಣೈಕ್ಯರಾದ ನಂತರ ಅವರ ಬೃಂದಾವನ ಬೆಂಗಳೂರಿನಲ್ಲಿದೆ ವಿದ್ಯಾಪೀಠದಲ್ಲಿ. ಅವರು ಬಂದು ಅಲ್ಲಿ ಅವರ ಸಮಾಧಿ ಮುಂದೆ ಕ್ಷಮೆ ಕೇಳುವವರೆಗೆ ನಾವು ಬಿಡೋದಿಲ್ಲ ಅಂತೇಳಿ ನಮ್ಮ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. 31/10/2021 ನಮ್ಮ ಕೊಡಗು ಜಿಲ್ಲಾ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಮಹಾಸಭೆ ನಡೆದು ನೂತನ ಆಡಳಿತ ಮಂಡಳಿಯ ರಚನೆಯಾಗಿದೆ. ಅದರಲ್ಲಿ ಶ್ರೀಯುತ ರಾಧಾಕೃಷ್ಣ ಬಾರಿತಾಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಶ್ರೀ ರಾಘವೇಂದ್ರ ವೈಲಾಯ ಮತ್ತು ಶ್ರೀ ಎ ವಿ ಮಂಜುನಾಥ್ ಅವರು 2 ತಾಲೂಕಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಶಿವಪ್ರಸಾದ್ ಕೇಕುನಾಯ ಅವರು ಕಾರ್ಯದರ್ಶಿಯಾಗಿ ಮತ್ತು ಶ್ರೀಮತಿ ಲಲಿತಾ ಹರಿನಾರಾಯಣ ಅವರು ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಶ್ರೀಯುತ ಪವನ್ ಕಣಿಪಾಳಿತೆ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿರ್ತಾರೆ. ಇವರೊಂದಿಗೆ ಒಟ್ಟು 18 ಜನ ನಿರ್ದೇಶಕರುಗಳು ಆಯ್ಕೆಯಾಗಿದ್ದು ಒಟ್ಟು 24 ಜನ ನಿರ್ದೇಶಕರುಗಳು ನಾವು ಇದ್ದೇವೆ. ನಮ್ಮ ಸಂಘವು ಇಲ್ಲಿ ಕೈಕೇರಿಯಲ್ಲಿ ಒಂದು ಸ್ವಂತ ಜಾಗವನ್ನು ಹೊಂದಿದ್ದು ಸುಸಜ್ಜಿತವಾದಂತಹ ಕಟ್ಟಡವನ್ನು ಹೊಂದಿದೆ. ಆ ಕಟ್ಟಡದಲ್ಲಿ ನಾವು ಈಗಾಗಲೇ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಇನ್ನು ಮುಂದೆ ಕಟ್ಟಡದ ಮುಂಭಾಗದಲ್ಲಿ ಒಂದು ಸಭಾಂಗಣವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಮಹಾಸಭೆಯಲ್ಲಿ ಸದಸ್ಯರು ಸಹ ಇದರ ಬಗ್ಗೆ ಪ್ರಸ್ತಾಪಿಸಿ ಅಂದು ಕಲ್ಯಾಣ ಮಂಟಪ ಕೂಡ ಲೋಕಾರ್ಪಣೆಗೊಳ್ಳಲಿದೆ. ನಮ್ಮ ಸಂಘದಿಂದ ಸರ್ವ ಸಹಕಾರ ನೀಡಲಾಗುತ್ತೆ ಎಂದರು. ಗೋಷ್ಠಿಯಲ್ಲಿ ಖಜಾಂಚಿ ಪವನ್ ಕಂಡಿಪಾಡಿತಾಯ, ನಿರ್ದೇಶಕ ಸುದರ್ಶನ್ ಬಾರಿತಾಯ, ಮೋಹನ್ ನಲ್ಲೂರಾಯ ಹಾಜರಿದ್ದರು. ಹುತ್ತರಿ ಹಬ್ಬದ ದಿನರಾತ್ರಿ ಪುತ್ತರಿರ ಪಪ್ಪು ತಿಮ್ಮಯ್ಯ ಅವರ ಮನೆಗೆ ಪೊಲೀಸ್ ಪೇದೆ ಪ್ರವೇಶಿಸಿ ಅಸಭ್ಯ ವರ್ತನೆ ಹಿನ್ನೆಲೆ ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಯ ಪ್ರಮುಖರು ಚಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಪೊಲೀಸ್ ಪೇದೆಯ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿರುವ ಘಟನೆ ನಡೆದಿದೆ. ನವೆಂಬರ್ 20ರ ರಾತ್ರಿ ಕೊಡಗಿನ ಸಾಂಪ್ರದಾಯಿಕ ಹಬ್ಬದ ಆಚರಣೆಯಾದ ಪುತ್ತರಿ ಹಬ್ಬವನ್ನು ಚಟ್ಟಳ್ಳಿಯ ಪುತ್ತರಿರ ಐನ್ಮನೆಯಲ್ಲಿ ಆಚರಿಸಿ ರಾತ್ರಿ ಕುಟುಂಬ ಸಮೇತರಾಗಿ ಪುತ್ತರಿರ ಪಪ್ಪು ತಿಮ್ಮಯ್ಯ ಅವರು ಮನೆಗೆ ತೆರಳಿ ಮನೆಯ ಅಂಗಳದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಏಕಾಏಕಿ ಮನೆಯ ಗೇಟಿನ ಮೂಲಕ ಒಳನುಗ್ಗಿದ ಚಟ್ಟಳ್ಳಿ ಪೊಲೀಸ್ ಪೇದೆ ಶಿವರಾಜ್ ಅವರು ಪಟಾಕಿ ಸಿಡಿಸದಂತೆ ಹೇಳುತ್ತಾ ಅವಾಚ್ಯ ಶಬ್ದಗಳನ್ನು ಬಳಸುವ ಮೂಲಕ ಪಪ್ಪು ತಿಮ್ಮಯ್ಯ ಅವರ ಕುಟುಂಬದ ಮುಂದೆ ಅವಹೇಳನ ಮಾಡಿದರು. ನಮ್ಮ ಹಬ್ಬವಾಗಿದ್ದು ನನ್ನ ಮನೆಯ ಒಳಗೆ ಆಚರಿಸುತ್ತಿರುವ ಬಗ್ಗೆ ತಿಳಿಸಿದರು. ಈ ಸಂದರ್ಭ ಪೊಲೀಸ್ ಪೇದೆ ತಮಗೆ ಮಾತ್ರ ಹಬ್ಬನ ಪಟಾಕಿ ಸಿಡಿಸಿದರೆ ಸುಮ್ಮನಿರೋದಿಲ್ಲವೆಂದು ಹೇಳಿ ತೆರಳಿದರು. ಈ ವಿಷಯ ತಿಳಿತಾ ಇದ್ದಂತೆ ನವೆಂಬರ್ 21ರಂದು ಸ್ಥಳೀಯ ಕುಟುಂಬಸ್ಥರು, ಯುವ ಸಂಘಟನೆಯ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು, ಗೌಡ ಸಂಘದ ಪ್ರಮುಖರು ಮಧ್ಯಾಹ್ನ 3:30ಕ್ಕೆ ಸೇರಿ ಚಟ್ಟಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ರಾತ್ರಿ ಪಪ್ಪು ತಿಮ್ಮಯ್ಯ ಅವರ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ವಿವರಿಸಿ ಈ ಘಟನೆಗೆ ಕಾರಣರಾದ ಪೊಲೀಸ್ ಪೇದೆ ಶಿವರಾಜ್ ಅವರನ್ನು ತರಾಟೆಗೆ ತೆಗೆದುಕೊಂಡು ಇನ್ನು ಮುಂದೆ ಜಿಲ್ಲೆಯ ಸಂಸ್ಕೃತಿಯನ್ನು ಅರಿತು ಸೌಜನ್ಯದಿಂದ ಸಾರ್ವಜನಿಕರೊಂದಿಗೆ ನಡೆದುಕೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಯಾಕೆ ಹೋಗಿದ್ದು, ಏನೇನು ಮಾತಾಡಿದ್ದು, ಯಾವ ರೀತಿಯಾಗಿ ಮಾತಾಡೋದು ಎಲ್ಲ ಮಾತಾಡಬೇಕು. ಯಾರೋ ಸಪೋರ್ಟ್ ಇಂದ ಕ್ಯಾಂಪಸ್ ಒಳಗೆ ಹೋಗಿದ್ದೀರಾ? ಯಾಕೆಂದ್ರೆ ಸುಮ್ಮನೆ ರಾತ್ರಿ 9 ಗಂಟೆಗೆ ಮತ್ತೆ ಲ್ಯಾಂಗ್ವೇಜ್ಗೆ ತುಂಬಾ ಮರ್ಯಾದೆ ಕೊಡಬೇಕು. ನಮಗೂ ಅಮ್ಮ ಎಲ್ಲ ಮರ್ಯಾದೆ, ನಮಗೂ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಅಂತ ನಮಗೂ ಗೊತ್ತಿದೆ. ಯುವ ಸಂಘಟನೆಯ ಸಂಚಾಲಕ ಕೊಕ್ಕಲೆಮಡ ಮಂಜು ಚಿನ್ನಪ್ಪ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಾದೆಟ್ಟಿರ ಪಿ ತಿಮ್ಮಯ್ಯ ಪೊಲೀಸ್ ಪೇದೆಯ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಚಟ್ಟಳ್ಳಿ ಠಾಣಾ ಎಎಸ್ಐ ಶ್ರೀನಿವಾಸ್ ಅವರನ್ನು ಒತ್ತಾಯಿಸಿದರು. ಮಡಿಕೇರಿ ಗ್ರಾಮ ಠಾಣೆಯ ವೃತ್ತ ನಿರೀಕ್ಷಕ ರವಿಕಿರಣ್ ಚಟ್ಟಳ್ಳಿ ಪೊಲೀಸ್ ಠಾಣೆ ಆಗಮಿಸಿ ದೂರನ್ನು ಪಡೆದು ಪೊಲೀಸ್ ಪೇದೆಯನ್ನು ವರ್ಗಾಯಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು.